ಸಚಿವ ಬಾಲಚಂದ್ರ ಜಾರಕಿಹೊಳಿ ದಿಢೀರ್ ರಾಜಭವನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರ ಜೊತೆ 10ಕ್ಕೂ ಹೆಚ್ಚು ಶಾಸಕರು ಭೇಟಿ ಕೊಟ್ಟಿದ್ದು ರಾಜಕೀಯ ವಲಯದಲ್ಲಿ ಕುತೂಹಲ ಕೆರಳಿಸಿದೆ. ಸಚಿವ ಬಾಲಚಂದ್ರ ಜಾರಕಿಹೊಳಿ ಬಣ ರಾಜಭವನಕ್ಕೆ ದಿಢೀರ್ ಭೇಟಿ ಕೊಟ್ಟಿದೆ. ಅವರ ಜೊತೆಗೆ 10ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಈ ಎಲ್ಲ ಶಾಸಕರೊಂದಿಗೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಪ್ರಸಕ್ತ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಗೊತ್ತಾಗಿದೆ. ಯಾರು ಅಂದ್ರೆ ಸಚಿವ ಬಾಲಚಂದ್ರ ಜಾರಕಿಹೊಳಿ ಬಣ ಈಗಾಗಲೇ ಈ ಹಿಂದೆ ಯಡಿಯೂರಪ್ಪ ಅವರ ಬಣಕ್ಕೆ ಸೆಡ್ಡು ಹೊಡೆದಿತ್ತು. ಒಂದು ವೇಳೆ ಯಡಿಯೂರಪ್ಪ ಅವರೇನಾದ್ರೂ ಮುಖ್ಯಮಂತ್ರಿ ಆಗೋಕೆ ಕಸರತ್ತು ನಡೆಸಿದ್ರೆ ಸದಾನಂದ ಗೌಡ್ರೆ ಸಿಎಂ ಆಗಿ ಮುಂದುವರಿಬೇಕು, ಅವರ ಬದಲಾವಣೆ ಸಿಎಂ ಬದಲಾವಣೆ ಆದ್ರೆ ನಾವು ರಾಜೀನಾಮೆ ಕೊಡೋದಕ್ಕೂ ಸಿದ್ಧ ಇದ್ದೀವಿ, ಒಂದು ವೇಳೆ ವಿಧಾನಸಭೆ ವಿಸರ್ಜನೆ ಆದ್ರೂ ಪರವಾಗಿಲ್ಲ, ನಾವು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಬಾಲಚಂದ್ರ ಜಾರಕಿಹೊಳಿ ಸೆಡ್ಡು ಹೊಡೆದಿದ್ರು. ಈಗ ದಿಢೀರ್ ಬೆಳವಣಿಗೆಯಲ್ಲಿ ಸಚಿವ ಬಾಲಚಂದ್ರ ಜಾರಕಿಹೊಳಿ ರಾಜಭವನಕ್ಕೆ ಭೇಟಿ ಕೊಟ್ಟಿದ್ದಾರೆ. 10ಕ್ಕೂ ಹೆಚ್ಚು ಶಾಸಕರೊಂದಿಗೆ ರಾಜಭವನಕ್ಕೆ ಭೇಟಿ ಕೊಟ್ಟು ರಾಜ್ಯಪಾಲರೊಂದಿಗೆ ಪ್ರಸಕ್ತ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಗೊತ್ತಾಗಿದೆ. ಇವರ ಜೊತೆಗೆ ರಾಜು ಕಾಗೆ, ನಾಗರಾಜು, ವೈಸಂಪಂಗಿ ಸೇರಿದಂತೆ ಶಾಸಕರು ಭಾಗಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ವೀರೇಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಯಾವಾಗ ಬಂದಿದ್ದು ರಾಜಭವನಕ್ಕೆ ಇವರು, ಯಾವ ಕಾರಣಕ್ಕಾಗಿ, ಏನು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ? ಈಗ 10 ನಿಮಿಷದ ಮೊದಲು ಬಾಲಚಂದ್ರ ಜಾರಕಿಹೊಳಿ ಹಾಗೂ ಅವರ ತಂಡ ಈಗಾಗಲೇ ರಾಜಭವನವನ್ನು ಪ್ರವೇಶಿಸಿದೆ. ರಾಜ್ಯಪಾಲರ ಜೊತೆ ಮಾತುಕತೆ ನಡೆಸ್ತಾ ಇದೆ. ಹಿಂದಿನಿಂದಲೂ ಕೂಡ ಅವ್ರು ಹೇಳ್ತಾ ಇದ್ರು, ಒಂದು ವೇಳೆ ಸದಾನಂದ ಗೌಡ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂತಹ ಪ್ರಯತ್ನಕ್ಕೆ ಯಾರಾದರೂ ಕೈ ಹಾಕಿದ್ದೆ ಆದಲ್ಲಿ ನಾವು ರಾಜೀನಾಮೆ ಕೊಡ್ಲಿಕ್ಕೂ ಕೂಡ ಸಿದ್ಧರಿದ್ದೇವೆ ಅಂತ. ಆದ್ರೆ ಇವತ್ತು ಅವ್ರು ಬಂದಿರೋದು ರಾಜೀನಾಮೆ ಕೊಡುವ ಸಲುವಾಗಿ ಅಲ್ಲ, ಆದ್ರೆ ಅದಕ್ಕೂ ಮುನ್ನ ಒಮ್ಮೆ ರಾಜ್ಯಪಾಲರ ಜೊತೆ ಮಾತುಕತೆಯನ್ನ ನಡೆಸುವ ಸಲುವಾಗಿ ಅವರು ಆಗಮಿಸಿದ್ದಾರೆ. ಈಗ ಅವರೆಲ್ಲರೂ ಕೂಡ ಸುಮಾರು 10ಕ್ಕೂ ಹೆಚ್ಚು ಶಾಸಕರು ಜಾರಕಿಹೊಳಿ ಅವರ ಜೊತೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈಗಾಗಲೇ ರಾಜ್ಯಪಾಲರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿ ಯಡಿಯೂರಪ್ಪನವರನ್ನ ಮತ್ತೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸುವಂತಹ ಪ್ರಯತ್ನಕ್ಕೆ, ಹಾಗೆ ಸದಾನಂದ ಗೌಡ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದೇ ಆದಲ್ಲಿ ನಾವು ಕೂಡ ಅಷ್ಟೇ ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಿ ರಾಜ್ಯಪಾಲರಿಗೆ ಈ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನುವಂತಹ ಒಂದು ಪತ್ರವನ್ನು ಕೊಡ್ತೇವೆ ಅನ್ನೋ ಮಾತನ್ನ ಹಿಂದಿಂದಲೂ ಕೂಡ ಹೇಳ್ತಾ ಇದ್ರು. ಇವತ್ತು ಅದನ್ನು ಅವರು ಪುನರುಚ್ಚಾರ ಮಾಡಿದ್ದಾರೆ. ಹಾಗೆ ಈ ಹಿನ್ನೆಲೆಯಲ್ಲಿ ತಮ್ಮ ಒಂದು ಅಭಿಪ್ರಾಯವನ್ನ ರಾಜ್ಯಪಾಲರಿಗೆ ತಿಳಿಸುವ ಸಲುವಾಗಿ ಹಾಗೂ ಅವರ ಅಭಿಪ್ರಾಯವನ್ನು ಪಡೆಯುವ ಸಲುವಾಗಿ ಈಗ ರಾಜಭವನವನ್ನು ಪ್ರವೇಶ ಮಾಡಿದ್ದಾರೆ ಹಾಗೂ ರಾಜ್ಯಪಾಲರ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಶ್ವೇತಾ, ಬಹುಶಃ ರಾಜ್ಯಪಾಲರ ಜೊತೆ ಇನ್ನು ಕೆಲವು ಹೊತ್ತು ಅವರು ಮಾತುಕತೆ ನಡೆಸಿ ಬಂದ ನಂತರ ಇಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋರಿದ್ದಾರೆ. ಶ್ವೇತಾ, ವೀರೇಂದ್ರ, ಸಾಮಾನ್ಯವಾಗಿ ಬಿಜೆಪಿ ಸರ್ಕಾರದಲ್ಲಿ ಭಿನ್ನಮತ ಉಂಟಾದಾಗ, ಅಧಿಕಾರದ ಕಚ್ಚಾಟ ನಡೆದಾಗ ಕಾಂಗ್ರೆಸ್ ನಾಯಕರು ಈ ರೀತಿ ರಾಜ್ಯಪಾಲರನ್ನ ಭೇಟಿ ಮಾಡೋದನ್ನ ನೋಡಿದೀವಿ. ಆದ್ರೆ ಇಲ್ಲಿ ನಿಜಕ್ಕೂ ವಿಚಿತ್ರ ಅಂತ ಅನಿಸ್ತಾ ಇದೆ. ಇವರು ಬಿಜೆಪಿ ಶಾಸಕರಾಗಿ, ಬಿಜೆಪಿ ಸಚಿವರಾಗಿ ಈ ರೀತಿ ತಮ್ಮಲ್ಲಿರುವಂತಹ ಭಿನ್ನಮತನ ಬಿಕ್ಕಟ್ಟನ್ನ ತೋರಿಸ್ಕೊಡಕ್ಕೆ ಹೋಗ್ತಾ ಇದ್ದಾರೆ. ಸೊ ಯಾವ ರೀತಿ ಸಂದರ್ಭವನ್ನ ಬಳಸಿಕೊಳ್ಳುವಂತ ಸಾಧ್ಯತೆಗಳಿದೆ ಅಂತ? ಶ್ವೇತಾ, ನಾ ಆಗ್ಲೇ ಹೇಳಿದಾಗೆ ಕೇವಲ ಮಾತುಕತೆ ನಡೆಸುವ ಸಲುವಾಗಿ ಈಗ ಹೋಗಿದ್ದಾರೆ ಅವರು. ರಾಜ್ಯಪಾಲರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಅವರ ತಂಡಕ್ಕೆ ಹಿಂದಿನ ಒಂದು ಕಹಿ ಅನುಭವ ಇನ್ನೂ ಕೂಡ ಮರೆತು ಹೋಗಿಲ್ಲ. ಅಂದ್ರೆ ಹಿಂದೆ ಇವರು ಬಂಡಾಯ ಎದ್ದು ಚೆನ್ನೈ ಹಾಗೂ ಗೋವಾಗೆ ಹೋದ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತ ಒಂದು
ಪತ್ರವನ್ನು ಕಳಿಸಿದ್ರು, ಸಹಿ ಮಾಡಿದ ಪತ್ರವನ್ನು ಕಳಿಸಿದ್ರು. ಅದನ್ನೇ ಪರಿಗಣಿಸಿ ರಾಜ್ಯಪಾಲರು ಸರ್ಕಾರದ ಒಂದು ವಿಶ್ವಾಸ ಮತವನ್ನು ತೋರಿಸುವಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಇವರೆಲ್ಲರನ್ನೂ ಕೂಡ ಅನರ್ಹರನ್ನಾಗಿ ಮಾಡಿದ್ರು, ಡಿಸ್ಕ್ವಾಲಿಫೈ ಮಾಡಿದ್ರು. ಆ ಒಂದು ಕಹಿ ಘಟನೆಯನ್ನ ಈ ಯಾವ ಶಾಸಕರು ಕೂಡ ಮರ್ತಿಲ್ಲ. ಹೀಗಾಗಿ ಅವರು ಏಕಾಏಕಿ ಯಾವುದೇ ಒಂದು ಕಠಿಣವಾದ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ. ಅದೇ ಕಾರಣಕ್ಕಾಗಿ ಮುಂದೆ ಒಂದು ವೇಳೆ ನಾವು ಈ ಸರ್ಕಾರಕ್ಕೆ ನಮ್ಮ ವಿಶ್ವಾಸ ಇಲ್ಲ ಅಥವಾ ರಾಜೀನಾಮೆ ಕೊಡಬೇಕಾದಂತ ಸಂದರ್ಭ ಬಂದ್ರೆ ಯಾವ ರೀತಿಯಲ್ಲಿ ಹೆಜ್ಜೆ ಮುಂದಿಡಬೇಕು, ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಜೊತೆ ಚರ್ಚೆ ನಡೆಸುವ ಸಲುವಾಗಿ ಅವರು ಹೋಗಿದ್ದಾರೆ. ಅಂದ್ರೆ ನೀವು ಕೇಳಿದ ಪ್ರಶ್ನೆ ಅದು ಕೂಡ ಬಹಳ ಮಹತ್ವಪೂರ್ಣ. ಏನಂದ್ರೆ ಹಿಂದೆ ಕಾಂಗ್ರೆಸ್ನವರು ಬಂದು ರಾಜ್ಯಪಾಲರನ್ನ ಭೇಟಿ ಮಾಡ್ತಿದ್ರು, ಸರ್ಕಾರದ ವಿರುದ್ಧ ಒಂದು ದೂರನ್ನ ಕೊಡ್ತಾ ಇದ್ರು. ಈ ಬಾರಿ ಬಿಜೆಪಿಯ ಶಾಸಕರೇ ಬಂದಿರೋದ್ರಲ್ಲೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಬಿಜೆಪಿಯ ಎರಡು ಬಣಗಳ ನಡುವಣ ಸಮರ ಇದು. ಯಡಿಯೂರಪ್ಪನವರ ಬಣ ಈಗಾಗಲೇ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಯಾವ ರೀತಿ ಪಟ್ಟು ಹಿಡಿದಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆ ಹಿನ್ನೆಲೆಯಲ್ಲಿ ಬಿಜೆಪಿಯ ಎರಡು ಬಣಗಳ ನಡುವಿನ ಸಂಘರ್ಷ ಆಗಿರೋದ್ರಿಂದ ಸಹಜವಾಗಿ ಜಾರಕಿಹೊಳಿ ಹಾಗೂ ತಂಡ ಸದಾನಂದ ಗೌಡರ ಬೆನ್ನಿಗೆ ಆರಂಭದಿಂದಲೂ ಕೂಡ ನಿಂತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಕೂಡದು ಅನ್ನುವಂಥ ಒತ್ತಾಯವನ್ನ ಅವರು ಮುಂದಿಟ್ಟುಕೊಂಡು ಒಂದು ವೇಳೆ ಅಂತಹ ಸಂದರ್ಭ ಬಂದಿದ್ದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಗಮನಿಸಿ ಅವರು ಮುಂದಿನ ಹೆಜ್ಜೆಯನ್ನ ಇಡುವಂತ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಬಹುಶಃ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪನವರ ಜೊತೆ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಜಾರಕಿಹೊಳಿ ಹಾಗೂ 20 ಜನರ ತಂಡ ಏನಿದೆ ಅವರೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಕೂಡದು ಅನ್ನುವಂತ ಒತ್ತಾಯವನ್ನ ಮೊದಲಿಂದಲೂ ಕೂಡ ಮುಂದಿಟ್ಟಿದೆ. ಈಗಲೂ ಕೂಡ ಆ ಒಂದು ನಿರ್ಧಾರಕ್ಕೆ ಅವರು ಬದ್ಧರಾಗಿದ್ದಾರೆ. ಶ್ವೇತಾ, ವೀರೇಂದ್ರ, ಜಾರಕಿಹೊಳಿ ಅವರ ಜೊತೆ ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಹೋಗಿದ್ದಾರೆ? ಅವರು ತಮಗೆ ಒಟ್ಟು 20 ಶಾಸಕರ ಬೆಂಬಲ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬಳ್ಳಾರಿಯ ಕೆಲ ಶಾಸಕರನ್ನು ಕೂಡ ಒಗ್ಗೂಡಿಸಿಕೊಂಡು ಒಟ್ಟು 20 ಶಾಸಕರ ಬೆಂಬಲ ತಮಗಿದೆ ಅಂತಲೇ ಆರಂಭದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ನಾವು ಒಂದು ವೇಳೆ ರಾಜೀನಾಮೆ ಕೊಡೋದಾದ್ರೆ 20 ಶಾಸಕರು ನಮ್ಮ ಜೊತೆ ಇರ್ತಾರೆ ಅನ್ನುವಂತ ಮಾತನ್ನ ಆರಂಭದಿಂದಲೂ ಕೂಡ ಹೇಳ್ತಿದ್ದಾರೆ. ಆದ್ರೆ ಈಗ ಅವರ ಜೊತೆ ಹೋಗಿರೋದು ಸುಮಾರು 10 ಮಂದಿ ಶಾಸಕರು ಮಾತ್ರ ಹೋಗಿದ್ದಾರೆ. ಸಹಜವಾಗಿ ಯಾವಾಗಲೂ ಕೂಡ ಜಾರಕಿಹೊಳಿ ಅವರ ಜೊತೆ ಗುರುತಿಸಿಕೊಂಡಿರುವಂತಹ ಕೊಳ್ಳೇಗಾಲದ ಶಾಸಕ ನಂಜುಂಡಸ್ವಾಮಿ ಅವರಾಗಿರ್ಬೋದು, ಹಾಗೆ KGF ಶಾಸಕ ಸಂಪಂಗಿ, ಬೆಳ್ಳುಬ್ಬಿ, ಆನಂದ್ ಆಸ್ನೋಟಿಕರ್ ಇವರೆಲ್ಲರೂ ಕೂಡ ಈಗ ಅವರಿಗೆ ಸಾಥ್ ನೀಡಿದ್ದಾರೆ. ಸುಮಾರು 10 ಶಾಸಕರು ಈಗ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಶ್ವೇತಾ, ಒಟ್ಟಾರೆಯಾಗಿ ಅವರು ತಮಗೆ ಒಟ್ಟು 20 ಶಾಸಕರ ಬೆಂಬಲ ಇದೆ, ನಾವು ರಾಜೀನಾಮೆ ಕೊಡೋದೇ ಆದಲ್ಲಿ 20 ಶಾಸಕರು ಕೂಡ ಒಗ್ಗೂಡಿ ರಾಜೀನಾಮೆಯನ್ನು ಕೊಡ್ತೇವೆ, ಅದಕ್ಕೆ ಎಲ್ಲ 20 ಶಾಸಕರು ಕೂಡ ಈಗ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಆದ್ರೆ ಅದು ಏಕಾಏಕಿ ಆ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಧನ್ಯವಾದ ವೀರೇಂದ್ರ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ದಿಢೀರ್ ಬೆಳವಣಿಗೆಯಲ್ಲಿ ಸಚಿವ ಬಾಲಚಂದ್ರ ಜಾರಕಿಹೊಳಿ ಸೇರಿದಂತೆ 10ಕ್ಕೂ ಹೆಚ್ಚು ಶಾಸಕರು ರಾಜಭವನಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಾಜ್ಯಪಾಲರ ಜೊತೆಗೆ ಪ್ರಸಕ್ತ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ನಡೆಸಲು ಹೋಗಿದ್ದಾರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.